ರಾಜ್ಯವೇ ಗಮನ ಸೆಳೆದಂತಹ ಚನ್ನಪಟ್ಟಣ ಹೈವೋಲ್ಟೇಜ್ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಕೂಡ ಜಯಬೇರಿಯನ್ನ ಗಳಿಸಿದ್ದಾರೆ. ಇದರ ಉಸ್ತುವಾರಿಯನ್ನ ವಹಿಸಿದ್ದಂತಹ ಮಾಜಿ ಸಂಸದರಾದಂತಹ ಡಿ.ಕೆ. ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ಸಾಕಷ್ಟು ವಿಜೃಂಭಣೆಯಿಂದ ಏನು ಸಂಭ್ರಮಾಚರಣೆಯನ್ನ ಆಚರಿಸಿದಿರಿ. 25,000ಕ್ಕೂ ಹೆಚ್ಚು ಮತಗಳು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದಿದೆ. ಏನ್ ಹೇಳ್ತೀರಿ ಸರ್? ನೋಡಿ, ಈ ವಿಜಯ ಒಬ್ಬರ ಜಯ ಅಲ್ಲ. ಈ ಜಯ ಇಡೀ ರಾಮನಗರ ಜಿಲ್ಲೆಯ ಜನರ ಜಯ. ಇದು ಸ್ವಾಭಿಮಾನದ ಮತದಾರರ ಗೆಲುವು. ಈ ಗೆಲುವು ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳ ಗೆಲುವು. ಈ ಗೆಲುವು ಸುಳ್ಳು ಆರೋಪಗಳು ಮತ್ತು ಏನು ಈ ಜಿಲ್ಲೆಯ ಮಕ್ಕಳನ್ನ ತೀಕ್ಷ್ಣವಾಗಿ ಕೆಟ್ಟದಾಗಿ ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರಲ್ಲ, ಅವ್ರಿಗೆ ತಕ್ಕ ಉತ್ತರವನ್ನ ಕೊಟ್ಟಿರ್ತಕ್ಕಂಥ ಗೆಲುವು. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಫ್ಯಾಮಿಲಿ ಹಾಗೆ ದೇವೇಗೌಡರ ಫ್ಯಾಮಿಲಿ ಒಂದು ವರ್ಚಸ್ಸು ಅನ್ನೋದು ಚನ್ನಪಟ್ಟಣ ಬೈ ಎಲೆಕ್ಷನ್ ಕಣದಲ್ಲಿ ಸಾಕಷ್ಟು ಬಿಂಬಿತವಾಗಿತ್ತು. ಇದ್ರ ಬಗ್ಗೆ ಹೇಳೋದಾದ್ರೆ ಇದು ಅವರು ಬೇರೆ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ವಿರೋಧ ಪಕ್ಷಗಳು. ಆದರೆ ನಾವು ಅಭಿವೃದ್ಧಿಯ ಕಡೆ ಗಮನವನ್ನ ಹರಿಸಿದ್ವಿ. ಜನ ಅಭಿವೃದ್ಧಿಗೆ ಮನ್ನಣೆಯನ್ನು ನೀಡಿದ್ದಾರೆ. ಜನ ಅಭಿವೃದ್ಧಿಯ ಪರವಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ಗೆಲುವು ನಮಗೆ ಸುಲಭ ಆಗಿದೆ. ನಾನು ಮತದಾರರಿಗೆ ಧನ್ಯವಾದಗಳನ್ನ, ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡಿದಂತ ಮತದಾರರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ಪ್ರಮುಖವಾಗಿ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರು ಖುದ್ದು ಅಖಾಡಕ್ಕೆ ಇಳಿದಿದ್ದು ಎಲ್ಲ ಒಂದ್ ಕಡೆ ಆತಂಕ ಏನಾರು ಇತ್ತಾ ಅಥವಾ ಜಿದ್ದಾಜಿದ್ದಿ ಇತ್ತು ಸರ್? ಅವರ ಹೋರಾಟ ಅವರ ಮೊಮ್ಮಗನ ಗೆಲುವಿಗಾಗಿ, ನಮ್ಮ ಹೋರಾಟ ಚನ್ನಪಟ್ಟಣದ ಅಭಿವೃದ್ಧಿಗಾಗಿ. ಚನ್ನಪಟ್ಟಣದ ಅಭಿವೃದ್ಧಿಗೆ ಜನ ಮನ್ನಣೆ ಕೊಟ್ಟಿದ್ದಾರೆ. ಮೊಮ್ಮಗನ ಹೋರಾಟಕ್ಕೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ದೇವೇಗೌಡರು ಕೂಡ ಸಾಕಷ್ಟು ಬಾರಿ ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಾಕ್ಬೇಕು, ಅಲ್ಲಿವರೆಗೂ ನಾನು ನನ್ನ ಒಂದು ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ರಾಜ್ಯದಲ್ಲಿ ಇವತ್ತು 3 ಕ್ಷೇತ್ರಗಳಲ್ಲಿ ಜನ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಆ ಉತ್ತರದಿಂದ ಅವರು ಸಮಾಧಾನ ಆಗಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಪ್ರಮುಖವಾಗಿ ಸರ್, ರಾಮನಗರದಲ್ಲಿ ಸಂಪೂರ್ಣ 4 ಕ್ಷೇತ್ರಗಳು ಕಾಂಗ್ರೆಸ್ ಪರವಾಗಿ ಅಂದ್ರೆ ಕಬ್ಜಾ ಆಗಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೇಳೋದಾದ್ರೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲಿನ ಜವಾಬ್ದಾರಿ ಹೆಚ್ಚಾಗಿದೆ. ಜನ ಏನು ಅವ್ರ ಮೇಲೆ ನಿರೀಕ್ಷೆಯನ್ನ ಇಟ್ಟಿದ್ದಾರೆ. ಆ ನಿರೀಕ್ಷೆಗೆ ಹೆಚ್ಚು ಕೆಲಸವನ್ನ ಮಾಡಬೇಕಾಗಿದೆ. ಅಭಿವೃದ್ಧಿಯ ಪಥದತ್ತ ಈ ಜಿಲ್ಲೆಯನ್ನ ತೆಗೆದುಕೊಂಡು ಹೋಗಬೇಕಾಗಿದೆ. ನಮ್ಮೆಲ್ಲರ ಜವಾಬ್ದಾರಿ ಈ ಜಿಲ್ಲೆಯನ್ನ ಒಂದು ಅತ್ಯುತ್ತಮವಾದಂತಹ ಜಿಲ್ಲೆಯನ್ನ ಮಾಡ್ತಕ್ಕಂಥದ್ದು. ಎಲ್ಲ ಸಮಸ್ಯೆಗಳನ್ನ, ನೀರಾವರಿ ಸಮಸ್ಯೆಯಿಂದ ಹಿಡಿದು ಅಭಿವೃದ್ಧಿ, ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಕಾರ್ಯತಂತ್ರಗಳನ್ನ ಯಾವ ರೀತಿ ಹಮ್ಮಿಕೋಬೇಕು ಅಂತೇಳಿ ನಮ್ಮೆಲ್ಲ ಶಾಸಕರು, 4 ಜನ ಶಾಸಕರು ಸೇರಿ ಒಂದು ತೀರ್ಮಾನವನ್ನ ಮಾಡಿ ಈ ಜಿಲ್ಲೆಯನ್ನ ಅಭಿವೃದ್ಧಿ ಪಥದತ್ತ ಮಾಡತಕ್ಕಂತ ಒಂದು ಸವಾಲು ನಮ್ಮೆಲ್ಲರ ಮೇಲೂ ಇದೆ. ಪ್ರಮುಖವಾಗಿ ಸಿಪಿ ಯೋಗೇಶ್ವರ್ ಅವರು ಗೆದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಒಂದು ಪ್ರಚಾರದ ವೇಳೆ ಸಾಕಷ್ಟು ಪ್ರಚಾರ ಮಾಡಿದ್ರು. ಈಗ ಚುನಾವಣೆ, ಉಪಚುನಾವಣೆ, ಇದು ಮುಖ್ಯಮಂತ್ರಿಗಳ ಆಯ್ಕೆಯ ಚುನಾವಣೆ ಅಲ್ಲ. ಉಪಮುಖ್ಯಮಂತ್ರಿಗಳು ಆಗಿ ಶಿವಕುಮಾರ್ ಅವರು ಇದ್ದಾರೆ. ಸೊ ಹಾಗಾಗಿ ಈ ವಿಚಾರ ಚರ್ಚೆಗೆ ಬರೋದಿಲ್ಲ. ಇವತ್ತು ಏನು ಜನ ಜವಾಬ್ದಾರಿಯಿಂದ ಮತ ನೀಡಿದ್ದಾರೆ, ಆ ಜವಾಬ್ದಾರಿಯನ್ನು ಅರ್ಥಕೊಂಡು ಕೆಲಸ ಮಾಡ್ತೇವೆ. 28ಕ್ಕೂ ಕೂಡ ನಮ್ಮ ಸರ್ಕಾರ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಆರಂಭಿಸ್ತೇವೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಯಾವ ಸ್ಟ್ರಾಟಜಿ ನಿಮ್ಮನ್ನ ಕೈ ಹಿಡಿತು? ಅಭಿವೃದ್ಧಿಯ ಮಂತ್ರ, ಕಾರ್ಯಕರ್ತರ ಒಗ್ಗಟ್ಟು, ಯೋಗೇಶ್ವರ್ ಅವರ ಒಂದು ಶಕ್ತಿ, ಇವೆಲ್ಲವೂ ಕೂಡ ನಮ್ಮ ಪಕ್ಷಕ್ಕೆ ಗೆಲುವಿಗೆ ಹತ್ರ ಆಗಿದೆ. ಪ್ರಮುಖವಾಗಿ ನೀವು ಕೂಡ ಲೋಕಸಭಾ ಸದಸ್ಯರಾಗಿದ್ರಿ. ಸಾಕಷ್ಟು ಸಮಸ್ಯೆಗಳನ್ನ ನಿಮ್ಮ ಬಳಿ ಜನರು ಕೂಡ ಹೇಳ್ತಾ ಬರ್ತಿದ್ರು. ಈಗ 4 ಕ್ಷೇತ್ರಗಳಲ್ಲಿ ನಿಮ್ದೇ ಶಾಸಕರಿದ್ದಾರೆ. ಜನರ ಸಮಸ್ಯೆನ ಯಾವೆಲ್ಲ ರೀತಿಯಲ್ಲಿ ಬಗೆಹರಿಸ್ತೀರಿ? ಖಂಡಿತ ನಮ್ಮ ಮುಂದೆ ಸವಾಲುಗಳಿದೆ. ಆ ಸವಾಲುಗಳನ್ನ ಬಗೆಹರಿಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ನಾನು ಹೇಳಿದ್ನೆಲ್ಲ, ಡಿ.ಕೆ. ಶಿವಕುಮಾರ್ ಅವರ ಜವಾಬ್ದಾರಿ, ನಂಬಿಕೆಯನ್ನು ಇಟ್ಟಿದ್ದಾರೆ ಜಿಲ್ಲೆಯ ಜನ. ಆ ನಂಬಿಕೆಯನ್ನ ಉಳಿಸ್ಕೊಳ್ಳುವಂತ ಕೆಲಸ ಈ ಜಿಲ್ಲೆಯ ಒಬ್ಬ ಮಗನಾಗಿ ನಾವು ಖಂಡಿತ ಮಾಡ್ತೇವೆ. ಕಡೆದಾಗಿ ಸಿಪಿ ಯೋಗೇಶ್ವರ್ ಅವರ ವರ್ಚಸ್ಸು ಇದರಲ್ಲಿ ವರ್ಕ್ ಆಯ್ತಾ ಅಥವಾ ಡಿ.ಕೆ. ಶಿವಕುಮಾರ್ ಅವ್ರು ನಾನೇ ಇಲ್ಲಿ ಅಭ್ಯರ್ಥಿ ಅಂತ ಹೇಳಿದ್ರು ಇದು ವರ್ಕ್ ಆಯ್ತು ಸರ್? ಇಲ್ಲಿ ಎಲ್ಲವೂ ಕೂಡ ಸೇರಿ ಇವತ್ತು ಈ ಚುನಾವಣೆಯಲ್ಲಿ ಒಳ್ಳೆಯ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಯಿತು. 25,000ಗಳ ಮತ ಅಂತರ ಬಹಳ ದೊಡ್ಡ ಅಂತರ. ಯಾಕೆ ಅಂತ ಅಂದ್ರೆ ದೇವೇಗೌಡರ ಕುಟುಂಬ ಸಂಪೂರ್ಣವಾಗಿ ಅವರ ರಾಜಕೀಯ
ವರ್ಚಸ್ಸನ್ನ, ಅವರ ರಾಜಕೀಯ ಭವಿಷ್ಯವನ್ನ, ಅವರ ಎಲ್ಲ ತಂತ್ರಗಾರಿಕೆಯನ್ನು ಕೂಡ ಇಲ್ಲಿ ಸಾಕಷ್ಟು ಶ್ರಮವನ್ನ ಹಾಕಿದ್ರು. ಸೊ ಹಾಗಾಗಿ ಈ ಒಂದು ಜಯ ಭವಿಷ್ಯ ನಮಗೆ ಒಂದು ಶಕ್ತಿ ತುಂಬಿದೆ, ನಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಆ ನಡವಳಿಕೆಯನ್ನ ನಾವು ಮಾಡ್ತೀವಿ. ಪ್ರಮುಖವಾಗಿ ಏನು ಈ ಒಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿತ್ತು, ಕುಮಾರಸ್ವಾಮಿ ಅವರು ಕೂಡ ಮಾಡಿರ್ಲಿಲ್ಲ. ಇವೆಲ್ಲ ಒಂದು ಕೆಲಸಗಳು ಕೂಡ ಆಗ್ತಾವ ಅಂತ ಖಂಡಿತ ಜನರ ಆಶೋತ್ತರಗಳನ್ನ ಈಡೇರಿಸುವಂತ ಕೆಲಸ ಖಂಡಿತ ನಾವು ಮಾಡ್ತೇವೆ. ಚನ್ನಪಟ್ಟಣ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಚನ್ನಪಟ್ಟಣ ಜನ ಇವತ್ತೇನು ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವಕ್ಕೆ ಮನ್ನಣೆಯನ್ನು ನೀಡಿದ್ದೀರಿ. ಶಿವಕುಮಾರ್ ಅವರು ಏನು ನಾನೇ ಅಭ್ಯರ್ಥಿ, ನನಗೆ ಅವಕಾಶ ಮಾಡಿಕೊಡಿ, ನಾನು ಈ ಜಿಲ್ಲೆನಲ್ಲಿ ಇದ್ದೇನೆ, ಈ ಜಿಲ್ಲೆ ಅಭಿವೃದ್ಧಿ ಮಾಡ್ತೇನೆ, ಈ ತಾಲೂಕನ್ನ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಮಾತು ಕೊಟ್ಟಿದ್ರು. ಆ ಮಾತಿನಂತೆ ನಾವು ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಖಂಡಿತ ಮಾಡ್ತೇವೆ. ಸದಾಕಾಲ ನಾವು ನಿಮಗೆ ಋಣಿಯಾಗಿದ್ದೇವೆ. ಸಿ.ಪಿ. ಯೋಗೇಶ್ವರ್ ಅವರ ಜಯ ನಿಮ್ಮ ಜಯನ ಸರ್? ಇದು ಕಾಂಗ್ರೆಸ್ನ ಜಯ. ಇದಿಷ್ಟು ಮಾಜಿ ಸಂಸದರಾದಂತಹ ಡಿ.ಕೆ. ಸುರೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಹೊಸಕೋಟೆ ಮಂಜು ಜೊತೆ ಮೋಹನ್, ನ್ಯೂಸ್ ಫಸ್ಟ್ ಚನ್ನಪಟ್ಟಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.